ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್. ಪ್ರಿಷಾ ಬರ್ಡೇ ಹಿಂದಿನ ದಿನ ನಾವು ಬೆಳಗಾಂಗೆ ಶಾಪಿಂಗ್ಗೆ ಅಂತ ಹೋಗಿದ್ವಿ. ಪ್ರಿಷಾ ಬರ್ಡೇ ಸೆಲೆಬ್ರೇಷನ್ಗೆ ಮಕ್ಕಳು ಬರ್ತಾರಲ್ಲ, ಅವರಿಗೆ ರಿಟರ್ನ್ ಗಿಫ್ಟ್ ಹಾಗೆ ಮನೆಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಿತ್ತು, ತೊಗೊಂಬರೋಣ ಅಂತ ಹೋಗಿದ್ವಿ. ಡಿಮಾರ್ಟ್ ಶಾಪಿಂಗ್ ಹೋಗೋಕ್ಕೂ ಮುಂಚೆ ಪ್ರಿಷಾಗೆ ಪಕ್ಕದಲ್ಲೇ ಇರೋ ದಾವಣಗೆರೆ ತಟ್ಟೆ ಅಂಗಡಿಲಿ ಒಂದು ಇಡ್ಲಿನ ತಿನ್ನಿಸ್ಕೊಂಡು ನಾವು ಸ್ಟ್ರಾಂಗಾಗಿ 2 ಟೀನ ಕೊಟ್ಬಿಟ್ಟು ಹೊರಟ್ವಿ. ವೀಕ್ ಡೇಸಲ್ಲಿ ಅಷ್ಟೊಂದು ರಶ್ ಇರೋದಿಲ್ಲ, ಆರಾಮಾಗಿ ನೀವು ಪಾರ್ಕಿಂಗ್ ಮಾಡೋಕ್ಕೆ ಸ್ಪೇಸ್ ಕೂಡ ಇರುತ್ತೆ. ವೀಕೆಂಡ್ ಸ್ಯಾಟರ್ಡೆ ಸಂಡೇ ಅಂತೂ ಸಖತ್ತು ರಶ್ ಇರುತ್ತೆ. ಸೊ ಆಲ್ಮೋಸ್ಟ್ ನಾವು ವೀಕ್ ಡೇಸಲ್ಲೇ ಪ್ರಿಫರ್ ಮಾಡ್ತೀವಿ ಶಾಪಿಂಗ್ ಎಲ್ಲ ಹೋಗೋದಕ್ಕೆ. ಫಸ್ಟು ನಾವು ಗ್ರಾಸರೀಸ್ನೆಲ್ಲ ಶಾಪ್ ಮಾಡಿಬಿಟ್ಟು ಆಮೇಲೆ ಮಕ್ಕಳಿಗೆ ಏನು ರಿಟರ್ನ್ ಗಿಫ್ಟ್ ತೊಗೋಬೇಕು ಅಂತ ಡಿಸೈಡ್ ಮಾಡಿ ತೊಗೊಂಡ್ವಿ. ಮನೆಯಲ್ಲಿ ನಾವು ಎಷ್ಟೇ ಸ್ಟ್ರಿಕ್ಟಾಗಿ ಮಕ್ಕಳಿಗೆ ಚಾಕ್ಲೇಟ್ ಕೊಡಬಾರ್ದು ಅಂತ ಅವಾಯ್ಡ್ ಮಾಡಿದ್ರು ಹೊರಗಡೆ ಹೋದಾಗ ಮಕ್ಕಳು ಒಬ್ರನ್ನ ಒಬ್ರು ನೋಡಿ ಬೇಗ ಕಲ್ತ್ಬಿಡ್ತಾರೆ. ಮುಂಚೆ ಎಲ್ಲ ಡಿಮಾರ್ಟ್ ಹೋದಾಗ ಪ್ರಿಷಾ ತುಂಬಾ ಸೈಲೆಂಟಾಗಿ ಇರ್ತಿದ್ಲು. ಇವಾಗ ಚೆನ್ನಾಗಿ ಓಡಾಡ್ತಾಳೆ, ಹಾಗೆ ಅಲ್ಲಿರೋ ಐಟಮ್ಗಳನ್ನೆಲ್ಲ ಕೈ ಸಿಕ್ಕಿದ್ದನ್ನೆಲ್ಲ ಎಳೆದು ಕಿತ್ತಾಕ್ತಾ ಇರ್ತಾಳೆ. ಶಾಪಿಂಗ್ ಮುಗಿಸ್ಕೊಂಡು ಔಟ್ಸೈಡ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:30 9:45 ಆಗಿತ್ತು. ಇನ್ನು ಮನೆ ರೀಚ್ ಆಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂದು ನಾವು ಆನ್ ದ ವೇನೇ ಅಲ್ಲೇ ಸ್ಯಾಫ್ರಾನ್ ಅನ್ನೋ ಹೋಟೆಲಲ್ಲಿ ಊಟನ ಮುಗಿಸ್ಕೊಂಡು ಹೊರಟ್ವಿ. ಹೋಟೆಲ್ ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿದೆ, ಅದರಲ್ಲೂ ಗಾರ್ಡನಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದಾದ್ರೂ ಸ್ಮಾಲ್ ಸೆಲೆಬ್ರೇಷನ್ ಅಂದರೆ ಬರ್ಡೇ ಸೆಲೆಬ್ರೇಷನ್ ಇರ್ಬೋದು ಅಥವಾ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇರ್ಬೋದು, ಈ ಥರ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಅಲ್ಲೇ ನಿಮಗೆ ಕೇಕ್ನ ರೆಡಿ ಮಾಡಿಕೊಡ್ತಾರೆ. ಫುಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಪ್ಯೂರ್ ವೆಜಿಟೇರಿಯನ್ ಹೋಟೆಲ್. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಾಗ ಆಲ್ಮೋಸ್ಟ್ 10:45 ಆಗಿತ್ತು. ತುಂಬಾ ಮಳೆ ಬರ್ತಾ ಇತ್ತು. ಸೊ ಹಾಫ್ ಆನ್ ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಖಾನಾಪುರ್ ಮನೆ ರೀಚ್ ಆಗೋ ಅಷ್ಟರಲ್ಲಿ ನೈಟ್ 12 o'clock ಆಗೇ ಬಿಡ್ತು. ನೆಕ್ಸ್ಟ್ ಡೇ ಪ್ರಿಷಾ ಬರ್ಡೇ. ಬೆಳಗ್ಗೆ ಬೇಗನೆ ಎದ್ದು ನಾನು ಅಡುಗೆ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಬಿಟ್ಟು ದೇವ್ರ ಪೂಜೆ ಮಾಡಿ ಮನೆಯೆಲ್ಲ ಒಂದು ಕಡೆಯಿಂದ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ. ಮತ್ತು ಸಂಜೆ ಬರ್ಡೇ ಸೆಲೆಬ್ರೇಷನ್ಗೆ ಸಂಜೆ ಕ್ಲೀನ್ ಮಾಡೋಕ್ಕೆ ಆಗಲ್ಲ ಅಂತ ಬೆಳಗ್ಗೆ ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟೆ. ಪ್ರಿಷಾ ಎದ್ಮೇಲೆ ಅವಳನ್ನು ರೆಡಿ ಮಾಡಿಬಿಟ್ಟು ದೇವರಿಗೆ ಕೈ ಮುಗಿಸಿ ಅವಳ ಕೈಯಲ್ಲೇ ಧೂಪನ ಬೆಳಗಿಸಿದೆ. ಸಮ್ಟೈಮ್ ನಾನು ಪೂಜೆ ಮಾಡುವಾಗ ಈವ್ನಿಂಗ್ ದೀಪ ಹಚ್ಚುವಾಗ ಅವಳಿಗೆ ಈ ಥರ ಎಲ್ಲ ಮಾಡಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅಮ್ಮ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟು ಅವಳನ್ನು ರೆಡಿ ಮಾಡಿಕೊಂಡು ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದೆ. ನಾನು ಪ್ರಿಷಾ ಇಬ್ಬರೇ ದೇವಸ್ಥಾನಕ್ಕೆ ಹೋಗಿದ್ವಿ. ಔಟ್ಸೈಡ್ ತುಂಬಾ ಮಳೆ ಬರ್ತಾ ಇತ್ತು. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಆಫೀಸಲ್ಲಿ ತುಂಬ ಕೆಲಸ ಇದೆ, ಹಾಗೆ ಈವ್ನಿಂಗ್ ಬೇಗ ಬರಬೇಕು ಅಂತ ಮಾರ್ನಿಂಗ್ ಅವರು ಬೇಗನೆ ಆಫೀಸ್ಗೆ ಹೋದರು. ಟೆಂಪಲ್ನಿಂದ ಇಬ್ಬರು ಬಂದು ಟಿಫನ್ ಮಾಡಿ ಈವ್ನಿಂಗ್ ಸೆಲೆಬ್ರೇಷನ್ಗೆ ಡೆಕೋರೇಟ್ ಮಾಡಲಿಕ್ಕೆ ಅಂತ ನಾನು ಫ್ಲಿಪ್ಕಾರ್ಟಿಂದ ಕೆಲವು ಡೆಕೋರೇಟಿವ್ ಐಟಮ್ಸ್ಗಳನ್ನ ಆರ್ಡರ್ ಮಾಡಿದ್ದೆ. ಇದು ಪ್ಲಾಸ್ಟಿಕ್ ರಿಂಗು, ಹಾಗೆ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಓಕೆ, ನಾರ್ಮಲಾಗಿ ನಾವೇ ಮನೇಲಿ ಮಾಡಲಿಕ್ಕೆ ಈಸಿಯಾಗಿದೆ. ನೆಕ್ಸ್ಟು ಬಲೂನ್ಸ್ ಮತ್ತು ಬಾರ್ಬಿ ಬಲೂನ್ ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿಕೊಂಡಿದ್ದು. ಇದು ಕಂಪ್ಲೀಟ್ ರೆಡಿ ಮಾಡಲಿಕ್ಕೆ ನಂಗೆ 2 hours ಆಯಿತು. ನೋಡಲಿಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈವ್ನಿಂಗ್ ಸೆಲೆಬ್ರೇಷನ್ಗೆ ಎಲ್ಲ ನಾನು ರೆಡಿ ಮಾಡಿಕೊಂಡೆ. ಹಾಗೆ ಈವ್ನಿಂಗ್ 6 o'clock ಮೇಲೆ ಪಕ್ಕದಲ್ಲಿರೋ ಮಕ್ಕಳನ್ನೆಲ್ಲ ಕರೆದು ಬಂದು ಮನೆಯೆಲ್ಲ ಮತ್ತೊಂದು ಸಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಟ್ಟು ಹಸ್ಬೆಂಡ್ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಇನ್ವೈಟ್ ಮಾಡಿದ್ವಿ. ಸೊ ಎಲ್ರಿಗೂ ನಾನು ಮನೆಯಲ್ಲೇ ಪಲಾವ್ ಮಾಡಿ ಸ್ವಲ್ಪ ಸ್ವೀಟ್ನ ಕೂಡ ರೆಡಿ ಮಾಡಿದ್ದೆ. ಅಡುಗೆ ಮಾಡೋದನ್ನೆಲ್ಲ ನಾನು ಶೂಟ್ ಮಾಡೋಕ್ಕೆ ಆಗಲಿಲ್ಲ, ತುಂಬಾ ಗಡಿಬಿಡಿ ಆಗೋಯ್ತು. ಹಾಲಲ್ಲಿರೋ ಸೋಫಾನೆಲ್ಲ ನಾನು ಕಿಚನ್ಗೆ ಶಿಫ್ಟ್ ಮಾಡಿ ಹಾಲನ್ನ ಕಂಪ್ಲೀಟ್ ಎಂಟಿ ಮಾಡಿದ್ವಿ. ಮಕ್ಕಳಿಗೆಲ್ಲ ರಿಟರ್ನ್ ಗಿಫ್ಟಾಗಿ ಒಂದು ಡ್ರಾಯಿಂಗ್ ಬುಕ್, ಅದ್ರ ಜೊತೆ ಕ್ರಿಯಾನ್ಸ್ ಮತ್ತು ಒಂದು ಹೇರ್ ಕ್ಲಿಪ್ನ ನಾನು ರಿಟರ್ನ್ ಗಿಫ್ಟಾಗಿ ರೆಡಿ ಮಾಡಿದ್ದೆ. ಅದನ್ನು ಗಿಫ್ಟ್ ಪ್ಯಾಕ್ ಮಾಡಲಿಕ್ಕೆ ಟೈಮ್ ಆಗಲೇ ಇಲ್ಲ. ರ್ಯಾಪರ್ ತಂದು ಸುಮ್ಮನೆ ವೇಸ್ಟ್ ಆಗೋಯ್ತು, ನನಗೆ ಟೈಮ್ ಆಗಿಲ್ಲ ಅಂತ ಹಾಗೆ ಎತ್ತಿಟ್ಬಿಟ್ಟೆ. ಜೊತೆಗೆ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಚಾಕ್ಲೇಟ್ಸ್ ಕೂಡ ತೊಗೊಂಡ್ಬಂದಿದ್ದೆ. ಇಲ್ಲೆಲ್ಲ ಫುಲ್ ರೆಡಿ ಮಾಡಿ ಒಳಗಡೆ ಎಲ್ಲ ಚೆಕ್ ಮಾಡಲಿಕ್ಕೆ ಅಂತ ಹೋಗಿದ್ದೀನಿ. ಇಲ್ಲಿ ಪ್ರಿಷಾ ಅನ್ನೋ ಲೆಟರ್ನ ನೀಟಾಗಿ ಜೋಡಿಸಿಟ್ಟಿದ್ರೆ ನನ್ನ ಮಗಳು ನೋಡಿ ಎಲ್ಲ ಕಿತ್ತಾಕ್ತಾ ಇದ್ದಾಳೆ. ಔಟ್ಸೈಡ್ ತುಂಬಾ ಮಳೆ ಬರ್ತಾ ಇತ್ತು. ಸೊ ಎಲ್ಲರೂ ಬರೋ ಅಷ್ಟರಲ್ಲಿ 8:30 ಆಯಿತು. 8:30 ಮೇಲೆ ನಾವು ಕೇಕ್ ಕಟ್ಟಿಂಗ್ನ ಮಾಡಿದ್ದು. ನಾನು ಪ್ರಿಷಾಗೆ ಈ ಥರ 2 ಕೇಕ್ನ ಆರ್ಡರ್ ಮಾಡಿದ್ದೆ. ಒಂದು ಬಾರ್ಬಿ ಕೇಕ್ ಹಾಗೆ ಒಂದು ವೆಲ್ವೆಟ್ ಕೇಕ್ನ ಆರ್ಡರ್ ಮಾಡಿದ್ದೆ. ಮಕ್ಕಳೆಲ್ಲ ತುಂಬಾ ಹ್ಯಾಪಿ ಆಗಿದ್ದರು. ಮಕ್ಕಳಿಗೆಲ್ಲ ಬರ್ಡೇ ಕ್ಯಾಪ್ನ ತರಿಸಿದ್ವಿ. ಪ್ರಿಷಾ ಕೂಡ ಅದನ್ನು ನೋಡಿಬಿಟ್ಟು ನಾನು ಹಾಕ್ಕೊತೀನಿ ಅಂತ ಹೇಳಿ ತುಂಬ ಹ್ಯಾಪಿಯಿಂದ ಅದನ್ನೆಲ್ಲ ಹಾಕ್ಕೊಂಡ್ಳು.
ಮಕ್ಕಳೆಲ್ಲನೂ ತುಂಬಾ ಎಂಜಾಯ್ ಮಾಡಿದರು. ಎಲ್ಲರೂ ಬಂದ ಮೇಲೆ ಪ್ರಿಷಾಗೆ ನಾವು ಕೇಕ್ ಕಟ್ಟಿಂಗ್ನ ಮಾಡಿಸಿದ್ವಿ. ಪ್ರಿಷಾ ಅಂತೂ ತುಂಬ ಸರ್ಪ್ರೈಸಿಂಗ್ ಆಗಿದ್ಲು. ಹಾಗೆ ಯಾರೆಲ್ಲ ಬಂದಿದ್ದರು ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿದ್ದೀನಿ. ಪ್ರಿಷಾಗೆ ಬರ್ಡೇ ವಿಶಸ್ ಎಲ್ಲ ಹೇಳುವಾಗ ಶಿ ವಾಸ್ ಸೋ ಹ್ಯಾಪಿ. ಮುಖದಲ್ಲೇ ಒಂದು ಮುಗುಳ್ನಗೆ ಇತ್ತು ಅವಳಿಗೆ. ಹಾಗೆ ಅವಳಿಗೆ ಗಿಫ್ಟ್ ಎಲ್ಲ ಕೊಡುವಾಗ ಅಂತೂ ತುಂಬ ಖುಷಿಯಿಂದ ಇಸ್ಕೊತಾ ಇದ್ಲು. ಮತ್ತು ರಿಟರ್ನ್ ಕೊಡು ಅಂದರೆ ಇಲ್ಲ ನಾನು ಕೊಡಲ್ಲ ಅನ್ನೋ ಥರ ರಿಯಾಕ್ಷನ್ ಕೊಡ್ತಾ ಇದ್ಲು. ಮಕ್ಕಳು ನೋಡಿ ರಿಟರ್ನ್ ಗಿಫ್ಟ್ ಕೊಟ್ಟ ಮೇಲೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ. ಎಲ್ಲರೂ ನಿನಗೆ ಯಾವ್ದು ಬಂದಿದೆ ಡ್ರಾಯಿಂಗ್ ಬುಕ್ಕು ಅಂತ ಹೇಳಿ ಒಬ್ಬೊಬ್ಬರೇ ಡಿಸ್ಕಸ್ ಮಾಡ್ತಾ ಇದ್ದರು. ಸಾರಿ, ನನಗೆ ಊಟದ್ದೆಲ್ಲ ವೀಡಿಯೋಸ್ ಮಾಡೋಕ್ಕೆ ಆಗಿಲ್ಲ. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಹಾಗೆ ಮಗಳು ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದರು. ನಾನು ಮಕ್ಕಳಿಗೆಲ್ಲ ಕೇಕ್ ಕಟ್ ಮಾಡಿ ಹಾಗೆ ಅವರಿಗೆಲ್ಲ ಊಟಕ್ಕೆ ಕೊಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸೊ ಯಾವುದೇ ವೀಡಿಯೋಸ್ನ ಮಾಡೋಕ್ಕೆ ಆಗಲಿಲ್ಲ. ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿ ಎಲ್ಲರೂ ಹೊರಡೋ ಅಷ್ಟರಲ್ಲಿ ನೈಟ್ 12 o'clock ಆಯಿತು. ನೈಟೇ ನಾನು ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮಲಗಿಬಿಟ್ವಿ. ಇದಾಗಿತ್ತು ಪ್ರಿಷಾ ಬರ್ಡೇ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.